ಶ್ರೀ ಈ ದಿನ ವಿಶೇಷವಾಗಿ ಪಾದಯಾತ್ರೆಯನ್ನು ಅಮಾವಾಸ್ಯೆ ದಿನದಂದು ಕೈಗೊಂಡಿದ್ದು ಮೊಬೈಲ್ ಮೆಮೊರಿ ಸ್ಟೋರೇಜ್ ಸಮಸ್ಯೆಯಿಂದಾಗಿ ವಿಡಿಯೋ ಚಿತ್ರೀಕರಣವು ಹಂತ ಹಂತವಾಗಿ ಕಟ್ಟಾಗಿದ್ದು ಇದು ಮೂರನೇ ವಿಡಿಯೋ ಚಿತ್ರೀಕರಣ ಶ್ರೀ 11ನೇ ಸುತ್ತಿನ ಪಾದಯಾತ್ರೆಯ ಮೂರನೇ ವಿಡಿಯೋ ಚಿತ್ರೀಕರಣವಾಗಿರುತ್ತದೆ. ಆ ದಿನ ವಿಶೇಷವಾಗಿ ಅಮ್ಮನವರ ಆಶೀರ್ವಾದಗಳಿಂದ ಶ್ರೀ ಆರ್ ಪ್ರಭಾಕರ್ ರೆಡ್ಡಿರವರ ಮಾರ್ಗದರ್ಶನ ಮತ್ತು ಗ್ರಾಮಸ್ಥರೆಲ್ಲರ ಉಪಸ್ಥಿತಿಯ ಮೇರೆಗೆ ಈ ಸ್ಥಳದಲ್ಲಿ ಬೋರ್ವೆಲನ್ನು ಹಾಕಲಾಗಿರುತ್ತದೆ. ಸುಮಾರು 711 ಅಡಿ ಆಳ ಕೊರೆದಾಗ ನೀರು ಸಿಗುತ್ತದೆ. ಅಂದಿನಿಂದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಶ್ರೀ ಪಿಪಿಡಿ ಕ್ಷೇತ್ರದ ವನರಾಶಿಯ ಗಿಡ ಮರಗಳಿಗೆ ನೀರನ್ನು ಹಾಕಿ ಈ ಸಮೃದ್ಧಿಯಾಗಿ ಗಿಡ ಮರಗಳಿಗೆ ನೀರನ್ನು ಹಾಕಲು ಬಹಳ ಅನುಕೂಲವಾಗಿರುತ್ತದೆ. ಈ ಒಂದು ವಿಶೇಷವಾದ ದಿನ ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಆವರಣದಲ್ಲಿ ಬೋರ್ವೆಲನ್ನು ಹಾಕಿದ್ದ ವಿಚಾರವನ್ನು ಈ ದಿನ ಅಮಾವಾಸ್ಯೆ ದಿನದಂದು ಆ ದಿನ ಇದ್ದಂತಹ ಸಕಲ ಗ್ರಾಮಸ್ಥರು ಮತ್ತು ಭಕ್ತಾದಿಗಳನ್ನೆಲ್ಲರನ್ನು ಸ್ಮರಿಸುತ್ತಾ 11ನೇ ಸುತ್ತಿನ ಪಾದಯಾತ್ರೆಯ 21ನೇ ಸುತ್ತಿನ ಮೂರನೇ ಹಂತದ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಈ ವಿಡಿಯೋ ಚಿತ್ರೀಕರಣದ ವಾಡಿಕೆಯಂತೆ ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳೆಲ್ಲರಿಗೂ ಅಮ್ಮನವರು ಸಕಲವನ್ನೂ ಕರುಣಿಸಿ ಅವರ ಕಷ್ಟಗಳನ್ನೆಲ್ಲವನ್ನು ಈಡೇರಿಸಲಿ ಎಂದು ಬೇಡಿಕೊಳ್ಳುತ್ತಾ ಈ 11ನೆಯ ಪಾದಯಾತ್ರೆಯ 21ನೇ ಸುತ್ತಿನ ವಿಡಿಯೋ ಚಿತ್ರೀಕರಣ ಮತ್ತು 21 ಬಾರಿ ಘಂಟಾನಾದ. ಗ್ರಾಮಸ್ಥರು ಮತ್ತು ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ವಿಶೇಷವಾಗಿ ಪಾದಯಾತ್ರೆಯನ್ನು ಕೈಗೊಳ್ಳುವ ಸಮಯದಲ್ಲಿ ಆ ದಿನ ಉಪಸ್ಥಿತರಿದ್ದಂತಹ ಕೆಲವು ವ್ಯಕ್ತಿಗಳನ್ನು ನನ್ನ ಜ್ಞಾನಾರ್ಜನೆ ಸಮಯದಲ್ಲಿ ಬರೆದಿದ್ದ ಪಕ್ಷದಲ್ಲಿ ಕ್ಷಮಿಸಬೇಕೆಂದು ಕೇಳುತ್ತಾ, ಯಾರೂ ಸಹ ಅನ್ಯತಃ ಭಾವಿಸಬಾರದೆಂದು ತಿಳಿಸುತ್ತಾ, ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಇತಿಹಾಸದ ಕೆಲವು ವಿಚಾರಗಳನ್ನು ಅಮ್ಮನವರ ಆಶೀರ್ವಾದಗಳೊಂದಿಗೆ ತಿಳಿಸುತ್ತಾ ವಿಡಿಯೋ ಚಿತ್ರೀಕರಣ ಮಾಡುತ್ತಿದ್ದೇನೆ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂದು ಅಮ್ಮನವರೇ ಆರೈಕೆ ಮಾಡಿಕೊಳ್ಳುತ್ತಾ, ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.